ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಕಿರಣ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ಗೆ ಸಂಬಂಧಪಟ್ಟಿರೋ ಒಂದು ಡಿಫ್ರೆಂಟ್ ಆಗಿರೋ ಒಂದು ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಒಂದು ವಾಟ್ಸಪ್ ಯೂಸರ್ ಆಗಿದ್ರೆ ಈ ಟ್ರಿಕ್ ಅನ್ನು ಯೂಸ್ ಮಾಡಲೇಬೇಕು. ಸೊ ಫ್ರೆಂಡ್ಸ್, ಈ ಟ್ರಿಕ್ ಏನು, ಈ ಟ್ರಿಕ್ ಅನ್ನು ಹೇಗೆ ನೀವು ನಿಮ್ಮ ಒಂದು ವಾಟ್ಸಪ್ ನಲ್ಲಿ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಇವತ್ತು ನಾವು ನೋಡೋ ಟ್ರಿಕ್ ಏನು ಅಂದ್ರೆ, ನೀವು ಯಾರಿಗಾದ್ರೂ ಒಬ್ಬರಿಗೆ ವಾಟ್ಸಪ್ ಅಲ್ಲಿ ಒಂದೇ ಮೆಸೇಜ್ ಅನ್ನ ಕಂಟಿನ್ಯೂ ಆಗಿ ನಾನ್ ಸ್ಟಾಪ್ ಆಗಿ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರೆ, ನಾನು ಇವತ್ತು ಒಂದು ಸೂಪರ್ ಟ್ರಿಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಟ್ರಿಕ್ ಅನ್ನ ನೀವು ಯೂಸ್ ಮಾಡ್ಕೊಂಡು ಒಂದೇ ಸಲ ನಿಮ್ಮ ಒಂದು ಮೆಸೇಜ್ ಅನ್ನ ಕಂಟಿನ್ಯೂ ಆಗಿ ಕಳಿಸ್ತಾನೆ ಇರ್ಬೋದು. ಸೊ ಇದಕ್ಕೋಸ್ಕರ ನೀವು ಒಂದು ಸಿಂಪಲ್ ಆಗಿರೋ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಆಪ್ ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಈ ಆಪ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಈ ಒಂದು ಆಪ್ ನ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಎನೇಬಲ್ ಅಂತ. ಆ ಒಂದು ಎನೇಬಲ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಎಲ್ಲ ಒಂದು ಪರ್ಮಿಷನ್ ಅನ್ನು ಕೊಟ್ಬಿಡಿ. ಈಗ ಫ್ರೆಂಡ್ಸ್, ನಿಮ್ಮ ಒಂದು ವಾಟ್ಸಪ್ ಅನ್ನ ಓಪನ್ ಮಾಡಿ. ಈಗ ಫ್ರೆಂಡ್ಸ್, ನೀವು ಯಾವ ಒಂದು ಮೆಸೇಜ್ ಅನ್ನ ಕಳಿಸ್ಬೇಕು ಆ ಒಂದು ಮೆಸೇಜ್ ಮೇಲೆ ನೀವು ಈ ರೀತಿ ಒಂದು ಟ್ರಿಕ್ ಅನ್ನು ಮಾಡಬೇಕಾಗುತ್ತೆ. ಈಗ ನೀವು ನೋಡಬಹುದು, ಇಲ್ಲಿ ಪಕ್ಕದಲ್ಲಿ ನಮಗೆ ಒಂದು ಐಕಾನ್ ಆಡ್ ಆಗಿದೆ. ಇಲ್ಲಿ ಪ್ಲಸ್ ಅಂತ ಆಪ್ಷನ್ ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ 1 ಅಂತ ಒಂದು ನಂಬರ್ ಓಪನ್ ಆಗುತ್ತೆ. ಆ 1 ನ ತಗೊಂಡ್ಬಂದು ಹೆಚ್ ಮೇಲೆ ಇಡಿ. ಮತ್ತೆ ಆ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ 2 ಅಂತ ಒಂದು ರೌಂಡ್ ಓಪನ್ ಆಗುತ್ತೆ. ಅದನ್ನ ತಗೊಂಡ್ಬಂದು ಐ ಮೇಲೆ ಇಡಿ. ಮತ್ತೆ ಆ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಿಮ್ಗೆ 3 ಅಂತ ಆಪ್ಷನ್ ಓಪನ್ ಆಗುತ್ತೆ. ಅದನ್ನ ತಗೊಂಡ್ಬಂದು ಸೆಂಡ್ ಮೇಲೆ ಇಡಿ. ಈಗ ಫ್ರೆಂಡ್ಸ್, ಮೇಲ್ಗಡೆ ಇರೋ ಬ್ಲೂ ಆಪ್ಷನ್ ಪ್ಲೇ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು, ಹಾಯ್ ಅನ್ನೋ ಮೆಸೇಜು ಕಂಟಿನ್ಯೂ ಆಗಿ ಟೈಪ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಈ ರೀತಿ ನೀವು ನಿಮ್ಮ ಯಾರಿಗಾದ್ರೂ ಒಂದು ಕಂಟಿನ್ಯೂ ಆಗಿ ಮೆಸೇಜ್ ಮಾಡ್ಬೇಕು ಅನ್ಕೊಂಡಿದ್ರೆ ಈ ರೀತಿ ಒಂದು ಟ್ರಿಕ್ ನೀವು ಯೂಸ್ ಮಾಡ್ಕೊಬಹುದು. ಅದು ಮಾತ್ರ ಅಲ್ಲ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಸೆಟ್ಟಿಂಗ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಟೈಮ್ ಆಪ್ಷನ್ ಬರುತ್ತೆ. ಈ ಒಂದು ಟ್ರಿಕ್ ನಿಮ್ಗೆ ಈ ಒಂದು ಮೆಸೇಜ್ ನಿಮ್ಗೆ ಎಷ್ಟು ಟೈಮ್ ವರ್ಗೂ ವರ್ಕ್ ಆಗಬೇಕು ಅಂತ ನೀವು ಸೆಟ್ ಮಾಡ್ಕೊಬಹುದು. ಈ ಒಂದು ಟೈಮ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಟೈಮ್ ಅನ್ನ ಸೆಟ್ ಮಾಡ್ಕೊಳ್ಳಿ. 30 ಸೆಕೆಂಡ್ಸ್ ಆಗಿರ್ಬೋದು, ಅಥವಾ 1 ಮಿನಿಟ್ ಅನ್ನ, ಅಥವಾ 5 ಮಿನಿಟ್ಸ್ ಅಂತ ನೀವು ಸೆಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಟಿಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಲೋಸ್ ಮಾಡ್ಬಿಡಿ. ಈಗ ಆ ಒಂದು ಮೆಸೇಜ್ ಅನ್ನ ನೀವು ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಮೆಸೇಜ್ ಬಂದು 1 ಮಿನಿಟ್ ವರೆಗೂ ಇದೇ ರೀತಿ ಒಂದು ಮೆಸೇಜ್ ಸೆಂಡ್ ಆಗ್ತಾನೆ ಬರುತ್ತೆ. ಅದಲ್ದಿರ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ನೀವು ಹಲೋ ಅಂತ ಟೆಕ್ಸ್ಟ್ ಮಾಡ್ಬೇಕು ಅನ್ಕೊಳ್ಳಿ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಒಂದು ಸೆಕೆಂಡ್ ಬಟನ್ ಇದೆಲ್ಲ ಫ್ರೆಂಡ್ಸ್, ಅದನ್ನ ತಗೊಂಡ್ಬಂದು ಈ ಮೇಲೆ ಇಡಿ. 3 ರೌಂಡ್ ಇದೆಲ್ಲ ಫ್ರೆಂಡ್ಸ್, ಅದನ್ನ ತಗೊಂಡ್ಬಂದು ಎಲ್ ಮೇಲೆ ಇಡಿ. ಹಾಗೆ ಮತ್ತೆ ಅನ್ನೊಂದ್ಸರಿ ಪ್ಲಸ್ ಅನ್ನ ಕ್ಲಿಕ್ ಮಾಡಿ. 4 ಅಂತ ಆಪ್ಷನ್ ಓಪನ್ ಆಗುತ್ತೆ. ಅದನ್ನು ತಗೊಂಡ್ಬಂದು ಎಲ್ ಮೇಲೆ ಇಡಿ. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. 5 ಅಂತ ಆಪ್ಷನ್ ಆಗುತ್ತೆ. ಅದನ್ನ ತಗೊಂಡ್ಬಂದು ಓ ಮೇಲೆ ಇಡಿ. ಮತ್ತೆ ಆ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅದನ್ನ ತಗೊಂಡ್ಬಂದು ಸೆಂಡ್ ಮೇಲೆ ಇಡಿ. ಈಗ ಆ ಒಂದು ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು, ಹಲೋ ಅನ್ನೋ ಆಪ್ಷನ್ ಕಂಟಿನ್ಯೂ ಆಗಿ ಸೆಂಡ್ ಆಗ್ತಾ ಇದೆ. ಇದು ಬಂದು ಸ್ವಲ್ಪ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಸ್ಪೀಡ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಈಗ ನೀವು ಪ್ಲೇ ಮಾಡಿ ನೋಡಿ ಫ್ರೆಂಡ್ಸ್, ಈ ಒಂದು ಹಲೋ ಅನ್ನೋ ಒಂದು ಟೆಕ್ಸ್ಟ್ ಬಂದು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ಆದಷ್ಟು ಆ ಒಂದು ಮೆಸೇಜ್ ಅನ್ನ ನೀವು ಸೆಟ್ ಮಾಡಿರೋ ಒಂದು ಟೈಮ್ ವರ್ಗೂ ಪ್ಲೆಂಟಿ ಟೈಮ್ಸ್ ಆಗಿ ಕಂಟಿನ್ಯೂ ಆಗಿ ಸೆಂಡ್ ಆಗ್ತಾನೆ ಬರುತ್ತೆ. ಸೊ ಫ್ರೆಂಡ್ಸ್, ಈ ಟ್ರಿಕ್ ನಿಮ್ಗೆ, ನೀವು ಯಾರಿಗಾದ್ರೂ ಒಬ್ಬರಿಗೆ ಕಂಟಿನ್ಯೂಸ್ ಆಗಿ ಒಂದೇ ಮೆಸೇಜ್ ಅನ್ನ ಈ ರೀತಿ ಟೆಕ್ಸ್ಟ್ ಮಾಡಬೇಕು ಅಂದ್ರೆ ಈ ಒಂದು ಟ್ರಿಕ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಒಂದು ವಾಟ್ಸ್ಆಪ್ ಟ್ರಿಕ್ಸ್ ಹಾಗೂ ಟೆಕ್ ವಿಡಿಯೋಸ್ ನಾವು ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಮಿಸ್ ಮಾಡ್ದಿರಾ ಫಾಲೋ ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.